ಸಾರ್ಥಕ ವೃತ್ತಿ ವಿಶ್ರಾಂತ ಬದುಕಿಗೊಂದು ಪ್ರೇಮದ ಶುಭಾಶಯ. ಕಥೆಗಳನ್ನು ಕೇಳಿದ್ದುಂಟು, ಆಗಿ ಹೋದ ಘಟನೆಗಳನ್ನು ಮೆಲುಕಿದ್ದುಂಟು. ಆದರೆ ಇಂತಹ ಅಂತ್ಯ ಕಂತೆಗಳ ಆಚೆ ಆದರ್ಶಗಳ ಉಪಸ್ಥಿತಿಯನ್ನು ಜೀವಂತ ಮೂರ್ತ ಸ್ಥಿತಿಯಲ್ಲಿ ಜಗತ್ತು ಕಂಡದ್ದು ಬಲು ಅಪರೂಪ. ಅಂತಹ ಅನುರೂಪದ ಬದುಕಿಗೆ ಹಿಡಿದ ಕನ್ನಡಿಯೇ ಈ ಶುಭಾಶಯದ ನುಡಿಗಳು. ಬದುಕೆಂಬುದು ಬದುಕುವ ಬಗೆಯಲ್ಲಿ ಬೆರಗು ಮೂಡಿಸುವಂಥದ್ದು. ಆ ಬೆರಗುಗಳ ಬದುಕಿಗೆ ಒಂದು ಜೀವಂತ ಉದಾಹರಣೆಯಾಗಿ ನಿಂತವರೇ ಶ್ರೀಯುತ BM ಮಂಜುನಾಥ್ ಅವರು. ಇವತ್ತಿನ ಮಟ್ಟಿಗೆ ನಿವೃತ್ತ ಶಿಕ್ಷಕರು. ಜಗತ್ತು ಎಲ್ಲಿಲ್ಲದ ಆದರ್ಶಗಳನ್ನು ತುಸು ಹೆಚ್ಚಾಗಿ ನಿರೀಕ್ಷಿಸುವುದೇ ಶಿಕ್ಷಕರ ಬದುಕಿನಲ್ಲಿ. ಅದಕ್ಕೆ ತಕ್ಕುದಾದ ಬದುಕನ್ನು ಬದುಕಿಸಿ ಬದುಕಿದ ಬದುಕನ್ನು ಗೆದ್ದವರು ಶ್ರೀ BM ಮಂಜುನಾಥ್ ಅವರು. ಸಾಧ್ಯವೇ ಭವಿಷ್ಯದಲ್ಲಿ ಇಂತಹ ಇನ್ನೊಂದು ಜೀವ ಮತ್ತು ಜೀವನ? ಶ್ರೀಯುತರನ್ನು ಹತ್ತಿರದಿಂದ ಬಲ್ಲವರಿಗೆ ಮೂಡಬಲ್ಲ ಸಹಜವಾದ ಪ್ರಶ್ನೆ ಇದು. ಸರಳತೆಯನ್ನ ಶ್ರೀಮಂತಗೊಳಿಸಿದ ಧೀಮಂತ ಶ್ರೀಯುತ ಮಂಜುನಾಥ್. ಕೃತಕತೆಗಳ ವಿಕಾರಗಳ ಜನಸಂದಣಿಯಲ್ಲಿ ಒಡಮೂಡಿದ ಸಹಜದೊಡವೆಯ ಅಂಧಗಾರ. ಹೇಳುವ ವೃತ್ತಿಯಲ್ಲಿದ್ದರೂ ಮಾಡಿ ತೋರಿಸುವ ಇವರ ಸಹನೀಯ ಶಕ್ತಿಗೆ ಬೆರಗಾಗದವರು ಯಾರು? ಶಬ್ದಗಳ ಸಂತೆಯಲ್ಲಿ ನಿಶಬ್ದದ ತೂಕ ಹೆಚ್ಚಿಸಿದವರು ನೀವು. ಗದ್ದಲಗಳ ಜಗತ್ತಲ್ಲಿ ಮೌನಕ್ಕೆ ಬೆಲೆ ತಂದವರು ನೀವು. ವಾಸ್ತವ ಬದುಕಿನ ಅವಸ್ಥೆ ಮತ್ತು ಅಧ್ಯಾತ್ಮ ಮೇಲ್ನೋಟಕ್ಕೆ ಬೇರೆ ಬೇರೆ ಎನ್ನಿಸಿದರೂ ಅವೆರಡರ ಸಮೀಕರಣದಂತೆ ಬದುಕಿದವರು ನೀವು. ಪ್ರಪಂಚ ಮಾತನಾಡುವಾಗ ನೀವು ಮೌನ, ನೀವು ಮಾತಾಡುವಾಗ ನಿಮ್ಮೆದುರಿಗಿರುವ ಪ್ರಪಂಚವೇ ಮೌನ. ಅಂತಹ ಅದ್ಭುತ ಮೌನಿಯೂ ನೀವು, ಮಾತುಗಾರರು ನೀವು. ಕಲಿಸುವ ವಿಷಯದಲ್ಲಿ ಭೂಮಿ ತೂಕದ ಸಹನೆ ನಿಮ್ಮದು. ಕಲಿಯುವ ವಿಚಾರದಲ್ಲಿ ಭೇದ ಭಾವಗಳಿರದ ಮುಗ್ಧ ಮಗುವಿನ ಕುತೂಹಲ ನಿಮ್ಮದು. ಜಂಜಾಟಗಳ ಜಾಗರಣೆಗಳಿಗೇನು ಕಡಿಮೆ ಇರಲಿಲ್ಲ ನಿಮ್ಮ ಬದುಕಲ್ಲಿ. ಆದರೂ ಅವೆಲ್ಲವನ್ನು ಸಂತೈಸಿದಿರಿ ಸಂತನಂತೆ. ಅಣ್ಣ ಬಸವಣ್ಣ ಹೇಳಿದ್ದರು, ಇವನಾರವ ಎಂದೆನಿಸದೆ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ. ಅದರಂತೆಯೇ ಅವರಿವರೆನ್ನದೆ ಕಲಿಸಿದಿರಿ ಅಕ್ಷರಗಳನ್ನು, ಉಣಿಸಿದಿರಿ ಅನ್ನವನ್ನು. ಇದಲ್ಲವೇ ಯಾವುದೇ ಒಬ್ಬ ವ್ಯಕ್ತಿ ಜಗತ್ತನ್ನು ಗೆಲ್ಲುವುದಕ್ಕಿಂತ ಹೆಚ್ಚಾಗಿ ತನ್ನನ್ನು ತಾನು ಗೆದ್ದ ಆತ್ಮತೃಪ್ತಿಯನ್ನು ಕಂಡುಂಡ ಬದುಕು. ಇಂತಹ ನಿಮ್ಮ ಬದುಕಿಗೆ ಅಭಿನಂದನೆಗಳನ್ನು ಅಭಿಮಾನಿಯಾಗಿ ಹೇಳುವುದೇ ಸೌಭಾಗ್ಯ. ಅದೆಂಥ ಮುತ್ತುಗಳು ನಿಮ್ಮ ಅಕ್ಷರಗಳು. ನಿಮ್ಮನ್ನು ಹತ್ತಿರದಿಂದ ಬಲ್ಲವರಿಗೆಲ್ಲ ಬರಹದ ಸೌಂದರ್ಯ ಮೊದಮೊದಲು ಪರಿಚಯವಾಗುವುದೇ ನಿಮ್ಮ ಬರವಣಿಗೆಯನ್ನು ನೋಡುವ ಮೂಲಕ. ಅದೆಂಥ ಸೋಜಿಗವು ನಿಮ್ಮ ಮಾತುಗಳು. ನಿಮ್ಮನ್ನು ಹತ್ತಿರದಿಂದ ಬಲ್ಲವರಿಗೆಲ್ಲ ಭಾಷೆಯ ಸೌಂದರ್ಯ ಮೊದಮೊದಲು ಪರಿಚಯವಾಗುವುದೇ ನೀವಾಡುವ ಮಾತುಗಳಿಂದ. ಸಾಮಾನ್ಯವಾಗಿ ಸೀದಾ ಸಾದಾ ಬದುಕನ್ನೇ ಶಾಂತಿಯಿಂದ ಬದುಕುವುದು ಕಷ್ಟ. ಇನ್ನು ಅದೆಷ್ಟು ವೈಪರೀತ್ಯಗಳೇ ವಿಪರೀತವಾದಂತಹ ನಿಮ್ಮ ಬದುಕನ್ನು ಗದ್ದಲವಿಲ್ಲದೆ ಯಶಸ್ವಿಯಾಗಿ ನಿಭಾಯಿಸುತ್ತಿರುವಿರಿ. ಬದುಕುವ ಪುಟ್ಟದಾದ ಅವಸ್ಥೆಯಲ್ಲೂ ವ್ಯವಸ್ಥೆಗೆ ಪ್ರೇರಕವಾಗಬಲ್ಲ ಒಂದು ಸಿದ್ಧ ಮಾದರಿಯ ಬದುಕನ್ನು ಕಟ್ಟಿಕೊಡಬಹುದೆನ್ನುವುದಕ್ಕೆ ಸಾಕ್ಷಿಯಾದವರು ನೀವು. ಯಾವ ಆಡಂಬರಗಳೂ ಸಹಜ ಸರಳತೆಗಳ ಮುಂದೆ ನಿಲ್ಲಲಾರವೆಂಬುದನ್ನು ತೋರಿಸಿದ ಪ್ರಕೃತಿಯ ಪ್ರತಿರೂಪ ನೀವು. ಮಾತುಗಳು ಬದಲಾಯಿಸಲಾಗದ್ದನ್ನ ತಮ್ಮ ಕೃತಿಯಲ್ಲಿಯೇ ಬಹಳ ಮಂದಿಯ ಬಹಳಷ್ಟು ವಿಷಯಗಳನ್ನು ಬದಲಾಯಿಸಿರುವಿರಿ. ಬದಲಾಯಿಸಲಾಗದ್ದನ್ನ ಕಂಡು ಒಳಗೊಳಗಿಯೇ ನಕ್ಕೋ ನಿರಮ್ಮಳ ಸ್ಥಿತಿಯಲ್ಲುಳಿದಿರುವಿರಿ. ಒಟ್ಟಾರೆ ತನಗೆ ತಾನುಳಿದು ಇನ್ನುಳಿದವರ ಬಾಳಿಗೆ ಪ್ರೇರಣೆಯಾಗಿ ನಿಂತ ಸಾರ್ಥಕ ವೃತ್ತಿ ಬದುಕಿನ ವಿಶ್ರಾಂತ ದಿನಕ್ಕೆ ಈ ನನ್ನ ನುಡಿ ಶುಭಾಶಯವು ಏನೇನೂ ಅಲ್ಲವೆಂಬ ಅರಿವು ನನ್ನೊಳಗಿದ್ದರೂ ಸಹ ಈ ಪುಟ್ಟ ಪ್ರಯತ್ನವಂತೂ ನಿಮ್ಮದೇ ಅಭಿಮಾನಿ ಬಳಗಕ್ಕಂತೂ ಖುಷಿ ಕೊಟ್ಟೇ ಕೊಡುತ್ತದೆ. ಶುಭವಾಗಲಿ ಮಾಮ. ನಿಮ್ಮ ದೃಷ್ಟಿಯಿಂದ ನೋಡುವುದಾದರೆ ಈ ವಿಶ್ರಾಂತ ಸ್ಥಿತಿ ಎನ್ನುವುದು ಕೇವಲ ವೃತ್ತಿಯ ಜಾಗ ಮತ್ತು ವೇತನಕ್ಕೆ ಸಂಬಂಧಿಸಿದ್ದೇ ವಿನಃ ನಿಮ್ಮೊಳಗಿನ ಕ್ರಿಯಾಶೀಲ ಮನಸ್ಸಿಗಲ್ಲವೇ ಅಲ್ಲ.
ಕಲಿಕೆ ಹಾಗೂ ಬೋಧನೆ ನಿಮ್ಮೊಳಗೆ ಎಂದೆಂದಿಗೂ ಜೀವಂತವೇ. ಆದಾಗ್ಯೂ ಮುಂದಿನ ಬದುಕಿಗೆ ಪ್ರೀತಿಯ ಶುಭಾಶಯಗಳು. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಮಾರುತಿ ಶಾಲೆಮನೆ.